ಪ್ರಾಬ್ಲಮ್ ನಂಬರ್ 10 ಏನಿದೆಪ್ಪ ಅಂತಂದರೆ 80 ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಅಭಿಮುಖವಾಗಿ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿವೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ. ಎರಡು ಕಂಬಗಳಿವೆ, ಎ ಬಿ ಮತ್ತು ಸಿ ಡಿ ಅನ್ನುವಂತಹ ಕಂಬಗಳು. ಆ ಕಂಬಗಳ ಎತ್ತರಗಳು ಏನದಪ್ಪ ಅಂತಂದ್ರೆ ಪರಸ್ಪರ ಸಮನಾಗಿವೆ, ಒಂದೇ ಎತ್ತರದಲ್ಲಿರ್ತಕ್ಕಂಥ ಕಂಬಗಳು. ಅವುಗಳ ನಡುವಿನ ದೂರ ಎಷ್ಟಿದೆಯಪ್ಪ ಅಂತಂದರೆ 80 ಮೀಟರ್ ಇದೆ. 80 ಮೀಟರ್ ಅಂತರದಲ್ಲಿ ಎರಡು ಕಂಬಗಳನ್ನು ನೆಡಲಾಗಿದೆ. ಆಮೇಲೆ ಈ ಕಂಬಗಳನ್ನು ನಡುವಿನ ಅಂತರದಲ್ಲಿ ಯಾವುದೇ ಒಂದು ಬಿಂದುವಿನಲ್ಲಿ ನಿಂತು ನೋಡಿದಾಗ ಉಂಟಾಗುವಂತಹ ಉನ್ನತ ಕೋನ ಇಲ್ಲಿ ಎಷ್ಟಾಗ್ತದಪ್ಪ ಅಂತಂದ್ರೆ 60 ಡಿಗ್ರಿ ಉನ್ನತ ಕೋನ ಆಗ್ತಾಯಿದೆ. ಎಷ್ಟಾಗ್ತದೆ? 60 ಡಿಗ್ರಿ ಉನ್ನತ ಕೋನ. ಇನ್ನು ಮತ್ತೊಂದು ಕಡೆ ಏನಾಗ್ತದೆಪ್ಪ ಅಂತಂದ್ರೆ ಮತ್ತೊಂದು ಕಂಬವನ್ನು ನೋಡಿದಾಗ ಇಲ್ಲಿ ಉಂಟಾಗುವಂತಹ ಉನ್ನತ ಕೋನ ಎಷ್ಟಪ್ಪ ಅಂತಂದರೆ 30 ಡಿಗ್ರಿ ಉನ್ನತ ಕೋನ ಇದೆ. ಸೊ ಇಲ್ಲೇನದ, ಕಂಬಗಳ ನಡುವಿನ ಎತ್ತರ 80 ಮೀಟರ್, ಎರಡೂ ಕಂಬಗಳು ಪರಸ್ಪರ ಸಮನಾಗಿರ್ತಕ್ಕಂಥ ಎತ್ತರವನ್ನು ಹೊಂದಿದವೆ. ಈ ಬಿಂದುವಿನಿಂದ ಮೊದಲನೇ ಕಂಬವನ್ನು ನೋಡಿದಾಗ ಉನ್ನತ ಕೋನ 60 ಡಿಗ್ರಿ, ಎರಡನೇ ಕಂಬವಾದ ಮೇಲ್ತುದಿಯನ್ನು ನೋಡಿದಾಗ ಇಲ್ಲಿ ಉಂಟಾಗುವಂಥ ಉನ್ನತ ಕೋನ 30 ಡಿಗ್ರಿ. ಪ್ರಶ್ನೆ ಏನಪ್ಪ ಅಂತಂದರೆ ಈ ಕಂಬಗಳ ಎತ್ತರ ಏನು, ಅಂದರೆ ಎ ಬಿ ಮತ್ತು ಸಿ ಡಿಗಳ ಬೆಲೆ ಎಷ್ಟು. ಎರಡನೇದಾಗಿ ಈ ಬಿಂದು ಏನಿದೆಯಲ್ಲ ಓ ಅನ್ನುವಂಥ ಒಂದು ಬಿಂದು ಅಂತ ತಿಳ್ಕೊಳ್ಳೋಣ. ಓ ಬಿಂದುವಿನಿಂದ ಈ ಮೊದಲನೇ ಕಂಬ ಎಷ್ಟು ದೂರದಲ್ಲಿದೆ, ಓ ಬಿಂದುವಿನಿಂದ ಈ ಎರಡನೇ ಕಂಬ ಎಷ್ಟು ದೂರದಲ್ಲಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಮೊದಲನೇ ಕಂಬ ಎ ಬಿಯ ಇದರ ಒಂದು ಬೆಲೆಯನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಟ್ರಯಾಂಗಲ್ ಎ ಬಿ ಓನಲ್ಲಿ, ಇನ್ ಟ್ರಯಾಂಗಲ್ ತ್ರಿಭುಜ ಎ ಬಿ ಓ, ಸೊ ಆ್ಯಂಗಲ್ ಓ ಈಸ್ ಈಕ್ವಲ್ ಟು 60 ಡಿಗ್ರಿ. ಆ್ಯಂಗಲ್ ಓ ಈಸ್ ಈಕ್ವಲ್ ಟು 60 ಡಿಗ್ರಿ. ಸೊ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ. ಸೊ ಇಲ್ಲಿ ಯೂಸ್ವಲಿ ನಾವೇನು ಮಾಡ್ತೀವಪ್ಪ ಅಂದರೆ ಟ್ಯಾನನ್ನು ಯೂಸ್ ಮಾಡಿ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀವಿ. ಸೊ ವಿ ನೋ ದ್ಯಾಟ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು, that is opposite divided by adjacent. What is the opposite side? AB. adjacent side ಏನು? adjacent side BO ಅಥವಾ OB. So tan of 60 degree is equal to AB ವ್ಯಾಲ್ಯೂ ಗೊತ್ತಿಲ್ಲ ನಮಗೆ, BO ವ್ಯಾಲ್ಯೂನು ಕೂಡ ಗೊತ್ತಿಲ್ಲ, ಹಾಗೆ ಇಡೋಣ. ಸೊ tan 60 ಬೆಲೆ ಗೊತ್ತು ನಮಗೆ √3 AB ಡಿವೈಡೆಡ್ ಬೈ BO ಅಥವಾ OB. ಸೊ tan 60 ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ √3 ಎ ಬಿ ಮತ್ತು ಬಿ ಒ ಆ್ಯಸ್ ಇಟ್ ಈಸ್. ಇವಾಗ ಬಿ ಒ ಈಸ್ ಈಕ್ವಲ್ ಟು ಏನಾಗುತ್ತೆ, ಟೇಕ್ ದಿಸ್ ಬಿ ಒ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಎ ಬಿ ಡಿವೈಡೆಡ್ ಬೈ ಟೇಕ್ ದಿಸ್ √3 ಟು ದ ರೈಟ್ ಹ್ಯಾಂಡ್ ಸೈಡ್. ಸೊ ಎ ಬಿ ಡಿವೈಡೆಡ್ ಬೈ ಏನಾಯಿತು √3. ಸೊ ಕಾಲ್ ದಿಸ್ ಇಕ್ವೇಷನ್ ನಂಬರ್ 1. ಇದರಿಂದ ನಮ್ಗೆ ಎ ಬಿ ಬೆಲೆ ಗೊತ್ತಾಗಲಿಲ್ಲ, ಬಟ್ ಒ ಬಿ ಅಂದರೆ ಏನಪ್ಪ ಅಂತಂದರೆ ಎ ಬಿ ಅಪಾನ್ √3 ಅನ್ನೋದು ಗೊತ್ತಾಯಿತು. ಈಗ ಸೆಕೆಂಡ್ ಪಾರ್ಟ್ ಇದೆ, ಆ ಪಾರ್ಟನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಕೆಲವೊಂದಿಷ್ಟು ಸೊಲ್ಯೂಷನ್ ತೆಗೀಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಇನ್ನು ಟ್ರಯಾಂಗಲ್ ಸಿ ಡಿ ಒ, ಇನ್ ಟ್ರಯಾಂಗಲ್ ಸಿ ಡಿ ಒ, ಇಲ್ಲಿ ಆ್ಯಂಗಲ್ ಓ, ಆ್ಯಂಗಲ್ ಆಫ್ ಎಲಿವೇಶನ್, ಉನ್ನತ ಕೋನ ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇದೆ. ಸೊ ಇಲ್ಲಿ ಕೂಡ ಟ್ಯಾನ್ ಥೀಟಾ, ವಿ ನೋ ದ್ಯಾಟ್ ಟ್ಯಾನ್ ಥೀಟಾ ಈಸ್ ಆಲ್ವೇಸ್ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಈ ತ್ರಿಭುಜದಲ್ಲಿ ಅಪೋಸಿಟ್ ಸೈಡ್ ಯಾವುದು? ಸಿ ಡಿ ಇದೆ. ಅಡ್ಜಸೆಂಟ್ ಸೈಡ್ ಯಾವುದಿದೆ? ಓ ಡಿ ಇದೆ. ಸಿ ಡಿ ಅಪಾನ್ ಓ ಡಿ. ಸೊ ಟ್ಯಾನ್ ಆಫ್ 30 ಡಿಗ್ರೀಸ್, ಟ್ಯಾನ್ ಆಫ್ 30 ಡಿಗ್ರೀಸ್ ಈಸ್ ಈಕ್ವಲ್ ಟು ಸಿ ಡಿ ಡಿವೈಡೆಡ್ ಬೈ ಓ ಡಿ, ಸಿ ಡಿ ಅಪಾನ್ ಓ ಡಿ. ಸೊ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/√3. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಅದ. ಸೊ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟಪ್ಪ ಅಂದರೆ 1/√3. ಸಿ ಡಿ ವ್ಯಾಲ್ಯೂ ಆ್ಯಸ್ ಇಟ್ ಈಸ್, ಓ ಡಿ ವ್ಯಾಲ್ಯೂ ಆ್ಯಸ್ ಇಟ್ ಈಸ್. ಯಾಕಂದರೆ ಅಂದರೆ ಸಿ ಡಿ ಮತ್ತು ಓ ಡಿಗಳ ಬೆಲೆ ನಮಗೇನಿಲ್ಲ ಗೊತ್ತಿಲ್ಲ. ಬಟ್ ಓ ಡಿ ಅಂದರೆ ಏನು ಬರೀಬಹುದು ನಾವಿಲ್ಲಿ? ಬಿ ಒ ಮತ್ತು ಓ ಡಿ. ಇಲ್ಲಿ ಒಂದು ಸ್ವಲ್ಪ ರಿಲೇಷನ್ ನೋಡಿರಿ. ಓ ಡಿ ಅಂದರೆ ಏನು ಬರೀಬಹುದು? ಒಟ್ಟಾರೆಯಾಗಿ ಬಿ ಡಿಯಲ್ಲಿ ಏನು ಮಾಡಬೇಕು? ಓ ಬಿಯನ್ನು ಮೈನಸ್ ಮಾಡಬೇಕು. ಸೊ ಅದನ್ನ ಪ್ರೊಸೆಸನ್ನು ನಾವು ಇಲ್ಲಿ ಯೂಸ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ಸಿ ಡಿ ಈಸ್ ಈಕ್ವಲ್ ಟು ಟೇಕ್ ದಿಸ್ ಓ ಡಿ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಓ ಡಿ ಡಿವೈಡೆಡ್ ಬೈ √3. ಸೊ ಇವಾಗ ಓ ಡಿ ಬದಲಾಗಿ ಏನು ಬರೀತೀವಪ್ಪ ಅಂದರೆ ಓ ಡಿ ಬದಲಾಗಿ ಬಿ ಡಿ ಮೈನಸ್ ಬಿ ಒ, ಬಿ ಡಿ ಮೈನಸ್ ಬಿ ಒ ಅಪಾನ್ √3. ಇವಾಗ ನೋಡಿರಿ, ನಮಗೆ ಬಿ ಒ ವ್ಯಾಲ್ಯೂ ಬರ್ತದೆ. ಬಿ ಒ ವ್ಯಾಲ್ಯೂ ಎಷ್ಟದ?
ಎ ಬಿ ಅಪಾನ್ ರೂಟ್ 3. ಬಿ ಒ ವ್ಯಾಲ್ಯೂ ಎಷ್ಟದ ಎ ಬಿ ಅಪಾನ್ ರೂಟ್ 3. ಆಮೇಲೆ ಬಿ ಡಿ ವ್ಯಾಲ್ಯೂ ಸಾರಿ ಇದು ಬಿ ಡಿನೋ ಸಿ ಡಿ ಜಸ್ಟ್ ಸೊ ಇವಾಗ ನೋಡ್ರಿ ಸಿ ಡಿ ಅಂದರೆ ಸಿ ಡಿ ಮತ್ತು ಎ ಬಿ ಇವೆರಡೂ ಕಂಬಗಳ ಎತ್ತರ ಏನದೋ ಪರಸ್ಪರ ಸಮನಾಗಿದೆ. ಸೊ ಸಿ ಡಿ ಬದಲಾಗಿ ನಾವೇನು ಬರಿಬೋದು ಎ ಬಿ ಅಂತ ಬರಿಬೋದು. ಕರೆಕ್ಟಾ? ನೆಕ್ಸ್ಟ್ ಬಿ ಡಿ ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಆ ಕಂಬಗಳ ನಡುವಿರುವಂತಹ ದೂರ 80 ಮೀಟರ್, ಅದನ್ನೇ ಇಲ್ಲೇನು ಮಾಡ್ತೀರಿ ಬರಿತೀರಿ. ನೆಕ್ಸ್ಟ್ ಬಿ ಒ ವ್ಯಾಲ್ಯೂ ಈಸ್ ಎ ಬಿ ಅಪಾನ್ ರೂಟ್ 3. ಈಗ ಡಿವೈಡೆಡ್ ಬೈ ರೂಟ್ 3 ಅದ, ಡಿವೈಡೆಡ್ ಬೈ ರೂಟ್ 3. ಸೊ ಇವಾಗ ಈ ಡಿವೈಡೆಡ್ ಬೈ ರೂಟ್ 3 ಏನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರೋಣ. ಸೊ ರೂಟ್ 3 ಇಂಟು ಎ ಬಿ ಈಸ್ ಈಕ್ವಲ್ ಟು 80 ಮೈನಸ್ ಎ ಬಿ ಅಪಾನ್ ರೂಟ್ 3. ಸೊ ಎ ಬಿ ಮತ್ತು ಎ ಬಿ ಇರುವಂಥ ಟರ್ಮ್ಸ್ ಒಂದು ಕಡೆ ತೊಗೊಂಬರೋಣ. ಸೊ ದಟ್ ಈಸ್ ರೂಟ್ 3 ಇಂಟು ಎ ಬಿ ಮೈನಸ್ ಬಿಕಮ್ಸ್ ಪ್ಲಸ್ ಎ ಬಿ ಅಪಾನ್ ರೂಟ್ 3 ಈಸ್ ಈಕ್ವಲ್ ಟು ಏನು ಉಳಿದಲ್ಲಿ 80 ಈಸ್ ಈಕ್ವಲ್ ಟು 80. ಸೊ ಇವೆರಡೂದರಲ್ಲಿ ಎ ಬಿ ಕಾಮನ್ ಇದೆ, ಟೇಕ್ ಎ ಬಿ ಔಟ್ಸೈಡ್. ಸೊ ರೂಟ್ 3 ಪ್ಲಸ್ 1 ಬೈ ರೂಟ್ 3 ಈಸ್ ಈಕ್ವಲ್ ಟು 80. ಸೊ ರೂಟ್ 3 ಇಂಟು ರೂಟ್ 3 ಏನಾಗುತ್ತಪ್ಪ ಅಂತಂದರೆ 3 ಆಗುತ್ತೆ, ಯಾಕಂದರೆ ರೂಟ್ 3 ಇಂಟು ರೂಟ್ 3 ಇಸ್ ರೂಟ್ 3 ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. 3 ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 3 ಎಲ್ ಸಿ ಎಮ್ ಏನಾಯಿತು ರೂಟ್ 3 ಆಯಿತು ಈಸ್ ಈಕ್ವಲ್ ಟು 80. ಸೊ ಎ ಬಿ ಈಸ್ ಈಕ್ವಲ್ ಟು ಎ ಬಿ ಇಂಟು 3 ಪ್ಲಸ್ 1 ಈಸ್ 4 ಅಪಾನ್ ರೂಟ್ 3 ಈಕ್ವಲ್ ಟು 80. ಸೊ ಈಗ ಇದನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಹೋದ್ರಪ್ಪ ಅಂತಂದರೆ 4 ಬೈ ರೂಟ್ 3 ಅನ್ನು. ಸೊ 80 ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮಿನೇಟರ್ ಆ್ಯಂಡ್ ನ್ಯೂಮಿನೇಟರ್ ಬಿಕಮ್ಸ್ ಡಿನಾಮಿನೇಟರ್. ಸೊ ಇವಾಗ ಇವೆರಡು ಡಿವೈಡ್ ಆಗ್ತವೆ, 4 ಒಂದಲೇ 4 20. ಸೊ ಎ ಬಿ ವ್ಯಾಲ್ಯೂ ಎಷ್ಟಾಯಿತು 20 ರೂಟ್ 3. ಏನು ಎ ಬಿ ಅಂದರೆ ಎ ಬಿ ಈಸ್ ನಥಿಂಗ್ ಬಟ್ ಕಂಬದ ಎತ್ತರ ಎಷ್ಟು ಬಂತು 20 ರೂಟ್ 3, 20 ರೂಟ್ 3. ಈ ಕಂಬದ ಎತ್ತರ 20 ರೂಟ್ 3 ಅಂದರೆ ಸಿ ಡಿ ಕಂಬದ ಎತ್ತರನೂ ಕೂಡ 20 ರೂಟ್ 3. ಯಾಕಂದರೆ ಸಿ ಡಿ ಮತ್ತು ಎ ಬಿಗಳು ಏನದಪ್ಪ ಅಂದರೆ ಪರಸ್ಪರ ಸಮನಾಗಿದೆ. ಅವರ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಗಿವನ್ ಏನಪ್ಪ ಅಂದರೆ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಎರಡು ಕಂಬದ ಎತ್ತರಗಳು ಏನದಾವ ಪರಸ್ಪರ ಸಮನಾಗಿದ್ದಾವೆ. ಕಂಬದ ಎತ್ತರಗಳು ಪರಸ್ಪರ ಏನದವ ಸಮನಾಗಿದ್ದಾವ. ಸೊ ಹಾಗಿದ್ರೆ ದೇರ್ ಫಾರ್ ಕಂಬದ ಎತ್ತರ ಹೈಟ್ ಆಫ್ ದ ಪೋಲ್ ದಟ್ ಈಸ್ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ. ಎರಡೂ ಕಂಬಗಳು ಸೇಮ್ ಅದಾವ, ದಟ್ ಈಸ್ ಈಕ್ವಲ್ ಟು 20 ರೂಟ್ 3 ಮೀಟರ್ಸ್. ಇದನ್ನು ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಯೂನಿಟ್ ಒಳಗೆ ಬರಿತೀವಿ 20 ರೂಟ್ 3 ಮೀಟರ್. ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಓ ಬಿಂದು, ಯಾವ ಬಿಂದುವಿನಿಂದ ನೋಡ್ತಾ ಇದ್ದಾನೆಲ್ಲ ಆ ಕಂಬ ಮತ್ತು ಆ ಬಿಂದುವಿನ ನಡುವೆ ಇರ್ತಕ್ಕಂಥ ದೂರ ಎಷ್ಟು. ಸೊ ಇಲ್ಲದೆ ನಮ್ಗೆ ಒ ಬಿ ವ್ಯಾಲ್ಯೂ, ದೇರ್ ಫಾರ್ ನಾನು ಇಲ್ಲಿ ಬರಿತೀನಿ ದೇರ್ ಫಾರ್ ಒ ಬಿ ಈಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂತಂದರೆ ಒ ಬಿ ಅಥವಾ ಬಿ ಒ ಎ ಬಿ ಅಪಾನ್ ರೂಟ್ 3. ಸೊ ಇದನ್ನೇನು ಮಾಡಿರಿ ಫ್ರಾಮ್ ಇಕ್ವೇಷನ್ ನಂಬರ್ 1 ಅಂತನ್ರಿ, ಫ್ರಾಮ್ ಇಕ್ವೇಷನ್ ನಂಬರ್ 1. ಸೊ ಎ ಬಿ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿ ರೆಡಿ ಇಟ್ಟಿದ್ವಿ, ಎಷ್ಟು 20 ರೂಟ್ 3. ಸೊ ಡಿವೈಡೆಡ್ ಬೈ ರೂಟ್ 3, ರೂಟ್ 3 ಗೆಟ್ಸ್ ಕ್ಯಾನ್ಸಲ್. ಸೊ ಒ ಬಿ ವ್ಯಾಲ್ಯೂ ಈಸ್ 20 ಮೀಟರ್ಸ್. ಅಂದರೆ ಒ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವಂಥ ದೂರ ಎಷ್ಟು ಬಂತು 20 ಮೀಟರ್ ಆಯಿತು. ಇದು 20 ಮೀಟರ್ ಆಯಿತು ಅಂದರೆ ಇದೆಷ್ಟು ಆಗಬೇಕು 60 ಮೀಟರ್. ದೇರ್ ಫಾರ್ ನಮಗೀಗ ಒ ಡಿ ವ್ಯಾಲ್ಯೂ ಬೇಕು. ಒ ಡಿ ಬೇಕಂದ್ರೆ ಟೋಟಲ್ ಬಿ ಡಿ ಒಳಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಬಿ ಒ ಅನ್ನು ಮೈನಸ್ ಮಾಡ್ತೀವಿ, ಬಿ ಒ ಅಥವಾ ಒ ಬಿ. ಸೊ ಟೋಟಲ್ 80 ಮೀಟರ್ ಅದ, ಇಲ್ಲಿ ನಮಗೆ ಬಂದಿರುವಂಥದ್ದು ಬಿ ಒ 20. ಸೊ ಅದೆಷ್ಟಾಯಿತು 60 ಮೀಟರ್. ಸೊ ಒಂದು ಕಂಬ ಏನದಪ್ಪ ಅಂತಂದ್ರೆ 20 ಮೀಟ್ರ್ ದೂರದಲ್ಲಿದೆ ಈ ಬಿಂದುವಿನಿಂದ, ಎರಡನೇ ಕಂಬ ಏನದಪ್ಪ ಅಂತಂದರೆ 60 ಮೀಟ್ರ್ ದೂರದಲ್ಲಿದೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಕಂಬದ ಎತ್ತರಗಳು ಮತ್ತು ಈ ಬಿಂದುವಿನಿಂದ ಕಂಬ ಇರುವಂತಹ ದೂರವನ್ನು ಟ್ಯಾನನ್ನು ಉಪಯೋಗ ಮಾಡ್ಕೊಂಡು ನಾವೇನು ಮಾಡ್ತೀವಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟಿಗೆ ಟ್ಯಾನ್ ವ್ಯಾಲ್ಯೂ ತೊಗೊಳ್ಳೋದು. ಸೊ ಒಂದು ವ್ಯಾಲ್ಯೂ ಬರ್ತದೆ ನಮಗೆ ಒ ಬಿ ಈಸ್ ಈಕ್ವಲ್ ಟು ಸಮಥಿಂಗ್ ಎ ಬಿ ಅಪಾನ್ ರೂಟ್ 3, ಕಾಲ್ ದಟ್ ಇಕ್ವೇಷನ್ ನಂಬರ್ 1. ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಲ್ಲಿಗೆ ನೋಡಿರಿ, ಇಲ್ಲಿ ಒ ಬಿ ವ್ಯಾಲ್ಯೂ ಇಲ್ಲಿ ಏನು ಮಾಡ್ತೀವಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಇದನ್ನು ನೀವು ಬರೀಬೇಕು ಇಲ್ಲಿ ಫ್ರಾಮ್ ಇಕ್ವೇಷನ್ ನಂಬರ್ 1 ಅಂತೇಳಿ, ಫ್ರಾಮ್ ಇಕ್ವೇಷನ್ ನಂಬರ್ 1. ಇದು ಎಲ್ಲಿಂದ ಬಂತು ಇಕ್ವೇಷನ್ ನಂಬರ್ 1ದಿಂದ ಬಂತು. ಆಮೇಲೆ ಸಿ ಡಿ ಈಸ್ ಈಕ್ವಲ್ ಟು ಎ ಬಿ, ಇದು ಹೆಂಗೆ ಬಂತು
ದಟ್ ಈಸ್ ಡಾಟಾ ಅವರ ಕೊಟ್ಟಿದ್ದಾರೆ, ದತ್ತ ಕೊಟ್ಟಿದ್ದಾರೆ. ಗಿವನ್ ಏನಪ್ಪ ಅಂತಂದರೆ ಸಿ ಡಿ ಮತ್ತು ಎ ಬಿಗಳು ಏನದಾವೆ ಪರಸ್ಪರ ಸಮನಾಗಿದೆ. ಸಿ ಡಿ ಬದಲಾಗಿ ಎ ಬಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ, ಒ ಬಿ ಬದಲಾಗಿ ಎ ಬಿ /√3 ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಇಲ್ಲಿ ನಮಗೆ ವ್ಯಾಲ್ಯೂ ಎದುರು ಸಿಗ್ತದೆ, ಎ ಬಿ ವ್ಯಾಲ್ಯೂ ಸಿಗ್ತದೆ. ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಅದ. ನಂತರ ಆ ಬಿಂದುಗಳ ನಡುವೆ ಇರತಕ್ಕಂಥ ದೂರವನ್ನು ಇಲ್ಲಿ ಇಕ್ವೇಷನ್ ನಂಬರ್ 1 ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಟ್ರಿಗ್ನೋಮೆಟ್ರಿಕ್ ಅಪ್ಲೈಡ್ ಎಕ್ಸಾಂಪಲ್ಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.